ವೆಲ್ಕಮ್ ಬ್ಯಾಕ್. ಕೊಪ್ಪಳ ಲೋಕ ದಾಳಿ ಅವಾಂತರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಪ್ಪಳದ ಸಹಕಾರ ಇಲಾಖೆಯ ಉಪನಿಬಂಧಕ ದಸ್ತಗೀರ್ ಅಲಿ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ. ಕಚೇರಿಯಲ್ಲಿ 2,000 ರೂಪಾಯಿ ಲಂಚ ಸ್ವೀಕರಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ದಾಳಿ ನಡೆಸಲಾಗಿದೆ. ಹಣ ನುಂಗೋದಕ್ಕೆ ಪ್ರಯತ್ನ ಪಡಲಾಗಿದೆ. ಒತ್ತಾಯಪೂರ್ವಕವಾಗಿ ಹಣವನ್ನ ಹೊರತೆಗೆದು ವಶಕ್ಕೆ ಪಡೆಯಲಾಗಿದೆ. ನೋಡಿ, ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಕರಿತೀವಿ. ಸರ್ಕಾರದಿಂದ ಸಂಬಳವನ್ನು ಕೂಡ ಕೊಡ್ತಾರೆ ಅಧಿಕಾರಿಗಳಿಗೆ. ಲಂಚಬಾಕತನದ ಅಧಿಕಾರಿಗಳು ಇರುವವರೆಗೂ ಕೂಡ ಈ ಭ್ರಷ್ಟಾಚಾರ ಲಂಚಾವತಾರ ಅನ್ನೋದಕ್ಕೆ ಬ್ರೇಕ್ ಬೀಳಲ್ಲ. ಈಗ ಕೊಪ್ಪಳದ ಸಹಕಾರ ಇಲಾಖೆಯ ಉಪನಿಬಂಧಕ ದಸ್ತಗೀರ್ ಅಲಿ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ. 2,000 ರೂಪಾಯಿ ಲಂಚವನ್ನ ಪಡಿತಾ ಇದ್ದಂತಹ ವೇಳೆ ಲೋಕಾಯುಕ್ತರ ದಾಳಿಯಿಂದ ಈಗ ಅವರನ್ನ ವಶಪಡಿಸಿಕೊಳ್ಳಲಾಗಿದೆ. 500 ರೂಪಾಯಿ 500 ರೂಪಾಯಿಯ 4 ನೋಟ್ಗಳನ್ನ ನುಂಗಿದ್ದಾರೆ. ಗಂಟ್ಲಲ್ಲಿ ಸಿಲುಕೊಂಡಿತ್ತು ಗಂಟ್ಲಿಗೆ. ನೋಡಿ, 2,000 ರೂಪಾಯಿ ಇದು ಹಣವನ್ನ ಲಂಚ ಕೊಟ್ಟಿದ್ರಲ್ಲ, ಸೊ ಆ 2,000 ರೂಪಾಯಿ ಹಣವನ್ನ ಏನ್ ಮಾಡಿದ್ದಾರೆ, ಇದ್ದಕ್ಕಿದ್ದ ಹಾಗೆ ಲೋಕಾಯುಕ್ತ ದಾಳಿ ಆಗುತ್ತೆ. ಆಗ 2,000 ರೂಪಾಯಿ ಲಂಚವನ್ನ ಇಸ್ಕೊಂಡಿದ್ದಾರೆ. ಆ ಲಂಚದ ಹಣವನ್ನ ಎಲ್ಲಿಡಬೇಕು, ಹೇಗಿಡಬೇಕು ಅನ್ನುವಂತ ತರಾತುರಿಯಲ್ಲಿ 500 ರೂಪಾಯಿ ನೋಟನ್ನ 4 ನೋಟನ್ನ ನುಂಗು ಬಿಟ್ಟಿದ್ದಾರೆ. ಅದು ಗಂಟ್ಲೊಳಗೆ ಸಿಕ್ಕಾಕೊಂಡ್ಬಿಟ್ಟಿದೆ. ನೋಡಿ, ರಾಯಚೂರು ಲೋಕಾಯುಕ್ತ ಎಸ್ಪಿ ಶಶಿಧರ್ ಮಾರ್ಗದರ್ಶನದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ನಾಗರತ್ನ ಅವರ ತಂಡ ದಾಳಿಯನ್ನ ನಡೆಸಿತ್ತು. 2,000 ರೂಪಾಯಿ ಲಂಚವನ್ನ ಸ್ವೀಕಾರ ಮಾಡ್ತಾ ಇದ್ರು ಈ ದಸ್ತಗೀರ್ ಅಲಿ ಅವರು. ಎಂತಹ ಆಲೋಚನೆ ನೋಡಿ, ಹಣವನ್ನ ಎಲ್ಲಿ ಬಚ್ಚಿಟ್ಕೋಬೇಕು ಅಂತ ಗೊತ್ತಾಗದೆ ಗಂಟ್ಲೊಳಗೆ ಸಿಗಾಕೊಂಡ್ರು. ಪ್ರಾಣ ಹೋದ್ರೂ ಪರವಾಗಿಲ್ಲ. ಈಗ ಸದ್ಯಕ್ಕೆ ಅವ್ರನ್ನ ವಶಪಡಿಸಿಕೊಳ್ಳಲಾಗಿದೆ. प्लास्टिक को प्लास्टिक प्लास्टिक को प्लास्टिक